15x15 ಮಾಡ್ಕೊಂಡಿದೀವಿ. ಇದು ಕೇವಲ ಒಂದು 45ರಿಂದ 50 ಸಾವಿರ ರೂಪಾಯಿ ಖರ್ಚಾಯ್ತು ಅಷ್ಟೇ. ತಮ್ಮ ಕಾಳು ಕಡಿ ಏನೇ ಇರಲಿ ಒಣಗ್ಸಕ್ಕೆ ಒದ್ದಾಡಕ್ಕೆ ಬಿಸಿಲಲ್ಲಿ ಹಾಕೊಂಡು ಮಳೆಯಲ್ಲಿ ಬಂತು ಇಬ್ಬನಿ ಬಂತು ಅಂತ ಒದ್ದಾಡೋದ್ರ ಬದಲು ಈ ತರ ಒಂದು ಸಣ್ಣ ಸಣ್ಣ ಸ್ಟ್ರಕ್ಚರ್ ಮಾಡ್ಕೊಂಡ್ರೆ ತಮ್ಮ ತೋಟ ತಮ್ಮ ಉತ್ಪನ್ನಗಳಿಗೆ ತಕ್ಕಷ್ಟು ಇದರಿಂದ ತುಂಬಾ ಲಾಭ ಆಗುತ್ತೆ. ಅಡಿಕೆ ಒಣಗಿಸಬಹುದು, ಕಾಳು ಮೆಣಸು ಒಣಗಬಹುದು, ಏನೇ ಇರಲಿ ಎಲ್ಲಾದ್ರೂ ಒಣಗಿಸಬಹುದು. ಇದರೊಳಗೆ ಯಾವುದೇ ಇನ್ಸೆಕ್ಟ್ಸ್ ಆಗಲಿ ಬ್ಯಾಕ್ಟೀರಿಯಾಗಳು ಬರಲ್ಲ, ಯಾಕಂದ್ರೆ ಇದರ ಟೆಂಪರೇಚರ್ 55ರಿಂದ 60 ಡಿಗ್ರಿ ತನಕ ರೈಸ್ ಆಗುತ್ತೆ ಮಧ್ಯಾಹ್ನ. ಇದಕ್ಕೆ ಸೋಲಾರ್ ಓವನ್ ಅಂತ ಕರೀತಾರೆ, ಇಲ್ಲ ಸೋಲಾರ್ ಡ್ರೈಯರ್ ಅಂತ ಕರೀತಾರೆ. ಸೂರ್ಯನ ಬಿಸಿಲು ನಮಗೆ ಫ್ರೀ ಆಗಿ ಸಿಗತ್ತೆ. ಯಾವುದೇ ಕರೆಂಟ್ ಯೂಸ್ ಮಾಡ್ದೇನೆ ನಾವು ಹೇಗೆ ಅದನ್ನ ಯುಟಿಲೈಸ್ ಮಾಡ್ಕೊಂಡು ನಮ್ಮ ಆಹಾರ ಪದಾರ್ಥಗಳನ್ನಾಗಿರ್ಬೋದು, ಕಾಳು ಕಡಿಗಳನ್ನಾಗಿರ್ಬೋದು, ಎಣ್ಣೆ ತೆಗೀಲಿಕ್ಕೆ ಬೇಕಾಗಿರೋ ಕಾಳು ಕಡಿ ಕೊಬ್ಬರಿನೆಲ್ಲ ಹೇಗೆ ಒಣಗಿಸ್ಕೊಂಡು ಹೇಗೆ ಮಾಡ್ತೀವಿ ಅಂತ ಯೂಸ್ ಮಾಡ್ಕೋತೀವಿ. ಈ ಎಣ್ಣೆ ಕಾಣದ ಪ್ರೊಸೆಸ್ ಅಲ್ಲಿ ತಗದ ಎಣ್ಣೆ 4 ದಿವಸ ನಾವು ಸೋಲಾರ್ ಡ್ರೈಯರ್ಲಿ ಇಟ್ಟು ಡ್ರೈ ಮಾಡಿ ಮಾಯಿಶ್ಚರ್ನ ಪೂರ್ತಿ ಎವಾಪರೇಟ್ ಮಾಡೋದ್ರಿಂದ ಆ ಎಣ್ಣೆ ಬಾಳಿಕೆ ಸೆಲ್ಫ್ ಲೈಫ್ ಜಾಸ್ತಿ ಆಗುತ್ತೆ. ನಾವೇ ಲೋಕಲ್ ಸಿಗೋ ಮೆಟೀರಿಯಲ್ಗಳನ್ನ ಬಳಸ್ಕೊಂಡು ಮಾಮೂಲು ಕಬ್ಬಣ ತಗೊಂಡು ಈ ಕವರ್ ಹಾಕೊಂಡು ನಾವೇ ರೆಡಿ ಮಾಡ್ಕೊಂಡಿದೀವಿ. ಸೊ ಮಧ್ಯಾಹ್ನದಷ್ಟೊತ್ತಿಗೆ ಇದ್ರ ಟೆಂಪರೇಚರ್ ಮ್ಯಾಕ್ಸಿಮಮ್ ರೀಚ್ ಆಗಿರುತ್ತೆ. ಆ ಟೈಮಲ್ಲಿ ಮಾಯಿಶ್ಚರ್ ಎಲ್ಲದು ಎವಾಪರೇಟ್ ಆಗಿ ಕಾಳು ಕಡಿಗಳೆಲ್ಲ ಬೇಗ ಒಣಗಿ ಪಾರ್ಟಿಷನ್ ಪೈಪ್ಗಳಿಗೆ 1 ಇಂಚು ಬೈ ಸ್ಕ್ವೇರ್ ಪೈಪ್ ಹಾಕೊಂಡಿದೀವಿ. ಎಷ್ಟು ತೂಕ ಕಮ್ಮಿ ಆಗುತ್ತೋ ಅಷ್ಟು ತೂಕ ಕಮ್ಮಿ ಬಳಸ್ಕೊಂಡು ಮಾಡಿದೀವಿ. ಇದೊಂಥರ ಬಲೂನ್ ಇದ್ದಂಗೆ. ಇದಕ್ಕೆ ತುಂಬಾ ಸ್ಟ್ರಕ್ಚರ್ ಸ್ಟ್ರೆಂತ್ ಏನು ಬೇಕಾಗಿಲ್ಲ, ಯಾಕೆಂದ್ರೆ ಒಳಗಡೆ ಇರೋ ಗಾಳಿ ಇದು ಬರೀ ಮೇಲ್ಗಡೆ ಹಾರದಿರೋ ಕಾರಣಕ್ಕೋಸ್ಕರ ಇದು ಬೇಕು. ಕವರ್ಗಳು ಬಡದಾಡಬಹುದು ಅನ್ನೋ ಕಾರಣಕ್ಕೋಸ್ಕರ ಬರೀ 3/4 ಇಂಚು 1 ಇಂಚ್ ಸ್ಕ್ವೇರ್ ಪೈಪ್ಗಳನ್ನ ಮಾಡಿದೀವಿ. ಸೋಲಾರ್ ಕವರ್ಸ್ ಅಂತಲೇ ಸಿಗುತ್ತೆ, ಸೋಲಾರ್ ಕವರ್, ಸೋಲಾರ್ ಟಾರ್ಪಲ್ ಅಂತ ಕರೀತಾರೆ. ಈ ಕವರ್ನ ತಗೊಂಬಂದು ಹಾಕೊಳ್ಳೋದ್ರಿಂದ ತುಂಬಾ ಸಸ್ತದಲ್ಲಿ ರೆಡಿ ಆಗುತ್ತೆ. ಫ್ಲೋರಿಂಗಿಗೆ ಸ್ವಲ್ಪ ಕಾಂಕ್ರೀಟ್ ಹಾಕೊಂಡಿದೀವಿ, ಸುತ್ತ ಇಲಿಗಳು ಕೊರಿಬಾರ್ದು ಅಂತ ಕಡಪಗಳನ್ನ ಹಾಕೊಂಡಿದೀವಿ.